ಇವರಿಗೆ ಅರ್ಥ ಮಾಡಿಸ್ಬೇಕಾಗಿದೆ. ಅದಕ್ಕೂ ಒಂದು ಸಮಯ ಬರ್ತದೆ. ಆ ಸಮಯ ಬಂದಾಗ ನಾವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇಷ್ಟು ಸಂಕಷ್ಟ ಇದ್ರು ಈ ಜಿಲ್ಲಾಡಳಿತ, ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು, ನಾನು ಒಬ್ಬರನ್ನ ಇರಂಗಿಲ್ಲ. ಇವತ್ತೇನಾಗಿದೆ, ಬಿಜೆಪಿ ಪಕ್ಷ ಕೂಡ ಇಲ್ಲಿ ವಿರೋಧ ಪಕ್ಷವಾಗಿ ಉಳ್ಕೊಂಡಿಲ್ಲ. ಜನತಾದಳ ಕೂಡ ಇವತ್ತು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಎಲ್ಲರೂ ಏನಂದ್ರೆ ಒಂದೇ ತಟ್ಟೆಯಲ್ಲಿ ಕಲಿಸ್ಕೊಂಡು ಊಟ ಮಾಡಂತ ಪಕ್ಷಗಳಾಗಿದೆ ಹೊರತು ಇವು ಯಾವ ವಿರೋಧ ಪಕ್ಷಗಳಲ್ಲ. ಇವತ್ತು ಕರ್ನಾಟಕದಲ್ಲಿ ಏನಾದರೂ ಅಧಿಕೃತ ವಿರೋಧ ಪಕ್ಷ ಇದ್ರೆ ಅದು ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಇವತ್ತು ಸತ್ತೋಗಿದ್ದಾರೆ ಎಲ್ಲ ಬಿಜೆಪಿ, ಕಾಂಗ್ರೆಸ್, ಎಲ್ಲ ಜನತಾದಳದವರು. ಅವ್ರಿಗೇನಾದ್ರೂ ಇವತ್ತು ಮಾನ ಮರ್ಯಾದೆ ಇದ್ದಿದ್ರೆ ಇಂಥ ಉತ್ಕೃಷ್ಟವಾದಂತ ಕೆರೆಯನ್ನ, ಪುರಾತನವಾದಂತ ಕೆರೆಯನ್ನ ಬಾಲ್ಡೌಟಕ್ಕೆ 38 ಲಕ್ಷಕ್ಕೆ ಮಾರಾಟ ಮಾಡ್ತಿರ್ಲಿಲ್ಲ. ಇವತ್ತು ನಾವು ಹೇಳ್ತೇವೆ ಆ 38 ಲಕ್ಷಕ್ಕೆ ಡಬಲ್ ಕೊಡ್ತೀವಿ ನಿಮಗೆ. ಆ ಕೆರೆಯನ್ನು ಬಿಡ್ರಿ ನಮಗ. ರೈತರು 1 ರೂಪಾಯಿ, ಈ ಭಾಗದ ರೈತರು 1 ರೂಪಾಯಿ ಹಾಕಿದ್ರೆ ನಮಗೆ ಲಕ್ಷಾಂತರ ರೂಪಾಯಿ ಆಗ್ತದೆ. ತಿಳ್ಕೊಳ್ರಿ. ಇವತ್ತು ಜಿಲ್ಲಾಧಿಕಾರಿಗಳು ಬರ್ತಾರೆ ಇಲ್ಲಿಗೆ, ಅವ್ರನ್ನ ವಿಚಾರ ಮಾಡ್ತೀವಿ. ಕಳೆದ ಬಾರಿ ನಾವು ಇಲ್ಲೆಲ್ಲ ಹೋರಾಟ ಮಾಡಿ ಎಚ್ಚರಿಕೆ ಕೊಟ್ಟು ಹೋಗಿದ್ದೀವಿ. ಮುಖ್ಯಮಂತ್ರಿಗಳಿಗೆ ಪತ್ರ ಖುದ್ದು ನಾನು ಮತ್ತು ನಮ್ಮ ಅಧ್ಯಕ್ಷರು ಭೇಟಿಯಾಗಿ ಕೊಟ್ಟು ಬಂದಿದ್ದೀವಿ. ಕಂದಾಯ ಮಂತ್ರಿಗಳಿಗೂ ಕೊಟ್ಟಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೆ ಏನಾಯ್ತು, ಏನು ವಿಚಾರಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಕೊಡ್ತಾ ಇಲ್ಲ ಇವರು. ಯಾಕಂದ್ರೆ ಸಂಪೂರ್ಣ ಬಾಲ್ಡೋಟದಲ್ಲಿ ಎಲ್ಲರೂ ಶಾಮೀಲಾಗಿಬಿಟ್ಟಿದ್ದಾರೆ. ಅಧಿಕಾರಿಗಳು ಮತ್ತು ಶಾಸಕರು, ಸಂಸದರು, ಈ ಭಾಗದ ಮಂತ್ರಿಗಳು ಎಲ್ಲರೂ ಏನಂತಂದ್ರೆ ನರಸತ್ತ ಪ್ರತಿನಿಧಿಗಳಾಗಿದ್ದಾರೆ. ಇವತ್ತು ನಾವು ಇವ್ರನ್ನ ಪ್ರಶ್ನೆ ಮಾಡ್ತೇವೆ, ನೀವು ಮುಂದಿನ ದಿನಮಾನದಲ್ಲಿ ಈ ಕೆರೆಯನ್ನ ಮತ್ತು ಬಾಲ್ಡೋಟ ವಿಸ್ತರಣೆಯನ್ನ ರದ್ದು ಮಾಡದೆ ಹೋದ್ರೆ ನಿಮಗೆ ಉಳಿಗಾಲ ಇಲ್ಲ. ಗ್ಯಾರಂಟಿ ಹೇಳ್ತೀವಿ. ನಾವೇನು ಇವತ್ತಿಲ್ಲಿ ಬಂದಿವಿ, ಸಮಯ ಬಂದಾಗ ಎಲ್ಲರೂ ಬಂದು ಇಲ್ಲಿ ನಾವು ಕೆಲಸ ಮಾಡಿ ಮುಂದಿನ ಕಾರ್ಯಕ್ರಮ ನಾವು ನೆರವೇರಿಸ್ತೀವಿ. ಬಂಧುಗಳೇ, ಇವತ್ತು ಏನಂತಂದ್ರೆ ಈ ಕೆರೆ ಮುಕ್ತವಾಗ್ಬೇಕು ಸಾರ್ವಜನಿಕರಿಗೆ. ಇಲ್ಲಿ ಸುಮಾರು 4-5 ಸಾವಿರ ಹಸುಗಳಿದಾವೆ, 15-20 ಸಾವಿರ ಕುರಿಗಳಿದಾವೆ. ಅವರೆಲ್ಲರೂ ಏನಂದ್ರೆ ಇಲ್ಲಿ ನೀರು ಕುಡಿಸ್ತಾ ಇದ್ರು. ಕಾನೂನು ಬಾಹಿರವಾಗಿ ಇವತ್ತು ಕಾಂಪೌಂಡ್ ಹಾಕಿದ್ದಾರೆ. ಇಲ್ಲಿ ಒಬ್ಬರು ವಕೀಲರ ಭೂಮಿಯನ್ನು ಕೂಡ ವಶಪಡಿಸಿಕೊಳ್ಳಾರದೆ ಕಾನೂನು ಬಾಹಿರವಾಗಿ ಇವತ್ತು ಕಾಂಪೌಂಡ್ ಹಾಕಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಬರ್ತಾರೆ. ಬಂದಾಗ ನಾವೆಲ್ಲ ಪ್ರಶ್ನೆ ಮಾಡ್ತೀವಿ. ಆ ನಂತರ ನಮ್ಮ ಅಧ್ಯಕ್ಷರು ಏನು ಆದೇಶ ಮಾಡ್ತಾರೆ ಆ ರೀತಿ ನೀವೆಲ್ಲರೂ ನಡ್ಕೋಬೇಕು. ಅವರಾಗಿ ಈ ಕೆರೆಯನ್ನ ಮುಕ್ತಗೊಳಿಸಿದ್ರು ಸರಿ, ಇಲ್ಲ ಅಂತಂದ್ರೆ ನಮ್ಮ ಅಧ್ಯಕ್ಷರ ಆಪಣೆಯನ್ನು ನೀವೆಲ್ಲರೂ ಪಾಲನೆ ಮಾಡಲೇಬೇಕು. ಯಾಕೆ ಬಂದಿದ್ದೀರಿ ನೀವು ಇವತ್ತು ಎಲ್ಲರೂ ಬೇರೆ ಬೇರೆ ಕಡೆಯಿಂದ? ನಮ್ಮ ರೈತರಿಗೆ, ಕೊಪ್ಪಳದ ಜಿಲ್ಲೆಯ ರೈತರಿಗೆ ಆದಂತ ತೊಂದರೆಯನ್ನ, ಇದು ಕರ್ನಾಟಕದ ಸಮಸ್ಯೆ ಅಂತ ನಾವು ತಿಳ್ಕೊಂಡು ಕರ್ನಾಟಕದ ಮೂಲೆ ಜಿಲ್ಲೆಗಳಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಆ ನಿಟ್ಟಿನಲ್ಲಿ ಬಹಳ ಪ್ರಮುಖ ಹೋರಾಟಗಾರರು ಇವತ್ತು ವೇದಿಕೆ ಮೇಲಿದ್ದಾರೆ. ಅವರೆಲ್ಲರೂ ಮಾತನಾಡಕ್ಕಿದೆ. ಈಗ ಏನಂತಂದ್ರೆ, ತಾವು ದಯವಿಟ್ಟು ಸ್ವಲ್ಪ ಮಳೆ ಬಂದ್ರೆ ಯಾರು ಏನು ವಿಚಲಿತರಾಗಬೇಡ್ರಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ಏನು ತೊಂದರೆ ಆಗಬೇಡ್ರಿ. 3 ಗಂಟೆ ಒಳಗೆ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ಎಲ್ಲರಿಗೂ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಇಲ್ಲಿ ನಿಮ್ಮನ್ನು ಸುರಕ್ಷಿತವಾಗಿ ಕಳಿಸ್ಕೊಡ್ತೇವೆ. ದಯವಿಟ್ಟು ಯಾರು ಶಾಂತಿ ಭಂಗ ಮಾಡಬಾರ್ದು. ಅಧ್ಯಕ್ಷರ ಅಪ್ಪಣೆಯನ್ನು ತಾವೆಲ್ಲರೂ ಪಾಲಿಸಬೇಕಂತ ಕೇಳ್ಕೊಂಡು